ಬಟ್ ನಿಜ ಹೇಳಿ ಸರ್, ರಕ್ಷಿತಾ ಮೇಡಮ್ ನಿಮ್ ಲೈಫಿಗೆ ಬಂದ್ಮೇಲೆ ನಿಮ್ ಲೈಫ್ ನಿಜವಾಗ್ಲೂ ಒಳ್ಳೇದಾಗಿದೆ, ಚೆನ್ನಾಗಾಗಿದೆ. ಸ್ವೀಟ್. ನಾನು ಅಲ್ಲಿ ಕುತ್ಕೊಂಡು ಹೇಳ್ತಿದ್ದು ಅಪ್ಪ ನಾನು ಹೋಗ್ಲು ಅಂತ. ನಾನು ಯಾವಾಗ್ಲೂ ಅಷ್ಟೇನೆ, ನಾನು ಮಾತಾಡೋ ಸ್ಟ್ರೈಟ್ ಫಾರ್ವರ್ಡ್ ಡೈರೆಕ್ಟ್ ಮಾತಾಡ್ತೀನಿ, ಯಾವ್ದು ಮುಚ್ಚುಮರೆ ಇಟ್ಕೊಂಡು ತುಂಬಾ ಇದಾಗಿ ಮಾತಾಡಲ್ಲ. ಸೋ ಸ್ವೀಟ್. ನಾನು ಅದಕ್ಕೆ ಯಾವಾಗ್ಲೂ ಡೇ ಡೆವಿಲ್ ಅಂತ ಹೇಳ್ತೀನಲ್ಲ, ಈಸ್ ರೆಬಲ್ ಕ್ಯಾರೆಕ್ಟರ್ ಅವರು. ಯಾವ್ದು ಮುಚ್ಚಿಟ್ಕೊಳ್ಳಲ್ಲ, ಯಾವ್ದು ಇದಿಲ್ಲ, ಏನಕ್ಕಾದ್ರೂ ಫೈಟ್ ಮಾಡ್ತಾಳೆ, ನಿಲ್ತಾಳೆ, ಬರ್ತಾಳೆ. ನಾನು ಅಂತಲ್ಲ. ಸೊ ಎನಿ ಥಿಂಗ್ಸ್, ಹುಡುಗರುಗಳಾಗ್ಲಿ, ಸಮಾಜದ ಯಾವುದೇ ಕೆಲಸಕ್ಕಾಗ್ಲಿ, ಸಮಾಜದಾಗ ಹೇಳ್ದಲ್ಲ ಸ್ಟೂಡೆಂಟ್ಸ್ಗಳದ್ದು ಅಂತ, ಯಾವ್ದೋ ಒಂದು ಚಿಕ್ಕ ಇನ್ಸಿಡೆಂಟ್ ಆದ್ರೂ ಅಷ್ಟೇ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾಳೆ. ತಪ್ಪಲ್ವಾ ಅದು? ನಾನ್ಸೆನ್ಸ್ ಅಲ್ವಾ? ನಾನು ಅದೇ ಹೇಳ್ತೀನಿ, ಬಿಡಮ್ಮ ಊರು ಸಬರಿ ನಮ್ಗೆ ಯಾಕೆ ಅಂತ ಹಂಗನ್ಬಿಟ್ರೆ ನೀನ್ ಸುಮ್ನಿರ್ ನೀನು ಅಂತ. ಹೋಗಿ ನಿಂತ್ಕೊಳ್ಳಲ್ಲ ಪೊಲಿಟಿಕ್ಸ್ಗೆ, ಹೋಗತೆಗೆ ಹೊಡೆದಾಡ್ರಿ ಅತೆಗೆ. ಹಂಗಿದ್ರೆ ಯಾಕೆ ಸುಮ್ನೆ ನೀನ್ ಇಲ್ಲಿ ನಿಂತ್ಕೊಂಡು ಅಲ್ಲಿ ರಸ್ತಲ್ಲಿ ಹೋಗ ಥೋ ನೋಡೋ ನಾನ್ಸೆನ್ಸು, ಥೋ ಅವ್ನು ನೋಡ ಹಂಗ್ ಮಾಡ್ದ, ಥೋ ಇವ್ನು ಹಿಂಗ್ ಮಾಡ್ದ, ನನ್ನ ಮಕ್ಳು ಸರಿ ಇಲ್ಲ, ಈ ನನ್ನ ಮಕ್ಳು ಸರಿ ಇಲ್ಲ. ಸೊ ಈ ತರ ದಟ್ ಓಪನ್ ಹಾರ್ಟೆಡ್ ಹುಮನ್, ಗರ್ಲ್ ಅಂತ ಹೇಳಲ್ಲ, ಆಬ್ವಿಯಸ್ಲಿ ವುಮನ್. ಇಟ್ಸ್ ಮೋರ್ ರೆಸ್ಪೆಕ್ಟ್ಫುಲ್. ಆಯ್ತಾ? ಮಗ ಯಾವ ತರ ಸರ್, ನಿಮ್ ತರನ ಮೇಡಮ್ ತರ? ಡಿಟ್ಟೋ ಜೆರಾಕ್ಸ್. ಪಾರ್ಟ್ ಫಸ್ಟ್ ಪಾರ್ಟ್ ಸೆಕೆಂಡ್, 1 and 2. ಮಗ ಪಾರ್ಟ್ ಸೆಕೆಂಡ್ ಫಸ್ಟ್ ಏನಿಲ್ಲ, ಜೆರಾಕ್ಸ್. ಹಂಗೆ ಡೈಲಾಗ್ ಇಂದ ಹಿಡಿದು, ಸ್ಟೈಲ್ ಇಂದ ಹಿಡಿದು, ಊಟ ಮಾಡೋದ್ರಿಂದ ಏನ್ ಚೇಂಜ್ ಮಾಡಂಗಿಲ್ಲ, ಮಾತಾಡಂಗೆ ಇಲ್ಲ. ಥ್ಯಾಂಕ್ ಗಾಡ್. ಅಲ್ಲ, ಇನ್ನೊಂದು ಪ್ರೇಮನ್ನ ಸಂಭಾಳಿಸೋದ್ ಕಷ್ಟ ಅನ್ನೋ ಥ್ಯಾಂಕ್ ಗಾಡ್ ಅಂತಿದಿರೋ, ನಂತರ ಇದಾರಲ್ಲ ಅನ್ನೋದಕ್ಕೆ ಥ್ಯಾಂಕ್ ಗಾಡ್ ಅಂತಿದಿರೋ. Can I be very honest? ನನ್ ಗೊತ್ತು ಪ್ರೇಮ್ becomes the butt of a lot of jokes in the society. ಅವ್ನ್ ಮಾತಾಡೋ ರೀತಿ ಇರ್ಬೋದು, ಅವ್ನ್ ಮಾತಾಡೋ ಶೈಲಿ ಇರ್ಬೋದು, ಅವ್ನ್ ಹಗೆ ಹೇಳೋದು, ಗೆ ಹೇಳೋದಿರ್ಬೋದು, ಅವ್ನ್ ಒಂದ್ ಸಣ್ಣ ವಿಚಾರವನ್ನ ಎಕ್ಸಾಜುರೇಟ್ ಮಾಡ್ಕೊಂಡು ಮಾತಾಡೋದಿರ್ಬೋದು. ಬಟ್ ಕೆನ್ ಐ ಬಿ ವೆರಿ ಆನೆಸ್ಟ್, ನಾಟ್ ಬಿಕಾಸ್ ಐವ್ ಸ್ಪೆಂಟ್ 19 years of my life with him. ನನಗೆ it's more than that. He's extremely innocent. He's not like me. ನಾನು ಅಟ್ ಲೀಸ್ಟ್ ಮುಂದುಗಡೆ ಬಂದು ಏನಾದ್ರೂ ಮಾತಾಡ್ತೀನಿ, ಅವ್ನ ಪಾಪ ಅವನಿಗೆ ಮಾತಾಡಕ್ ಆಗಲ್ಲ, ಅವನಿಗೆ ಮಾತಾಡಕ್ ಬರಲ್ಲ. ನೀವು ಅವನು ಕೇಳಿದ್ರಿ ಏನ್ ನಿಮ್ಗೆ ವಾಟ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಅಂದ್ರೆ, ಅವನು ಒಂದ್ ಸಿನಿಮಾ ಮುಗಿದ್ಮೇಲೆ ಇಲ್ ಬಿ ಲೈಕ್ ಓಕೆ ಲೆಟ್ ಮಿ ಜಸ್ಟ್ ರೈಟ್ ಮೈ ನೆಕ್ಸ್ಟ್ ಸ್ಕ್ರಿಪ್ಟ್. ಇಟ್ ಇಸ್ ನೆವರ್ ಅಬೌಟ್ ದಟ್. ಎಸ್, ಪ್ರತಿಯೊಬ್ಬ ಡೈರೆಕ್ಟರ್ಗೂ ಆಸೆಗಳಿರುತ್ತೆ, 6 ಜನ ಹೀರೋಗಳು ಹಾಕೊಂಡ್ ಮಾಡಕ್ಕೆ ಆಸೆಗಳಿರುತ್ತೆ. ಮೇ ಬಿ ಹಿಸ್ ವೊಕ್ಯಾಬ್ಯುಲರಿ ಇಸ್ ನಾಟ್ ಕ್ಲೀನ್, but that doesn't mean he's not a clean guy. He's an amazing guy. He's a very clean guy. Industrial ishtu varsha iddu, he's done a lot of great films. In fact, jana baidaga I get very irritated. Naan agitate ಆಗ್ತೀನಿ, ನಾನು ಹೋಗ್ಬಿಟ್ಟು ಒಂದು ಕಮೆಂಟ್ ಗಳಿಗೆ ಬೈದಾಡ್ತೀನಿ. I also become a part of that conversation in a very wrong way. But ಅದನ್ನ ಹೇಳ್ತಾ, I'm not supporting him because I'm married to him. That is okay, but he is an amazing human being. He's very simple. ಪ್ರತಿ ಭಾನುವಾರ ತೋಟಕ್ಕೆ ಹೋಗ್ತಾನೆ. ಆ ತೋಟ ನೀವು ಹೇಳಿದ್ರಿ, ನಾವು ಗೋಶಾಲೆ ಮಾಡಿದೀವಿ ಅಂತ. ನಮ್ಗೆ ಒಂದು 150-160 ಹಸು ಇರಬಹುದಲ್ಲಿ. ಎವ್ರಿಥಿಂಗ್ ಇಸ್ ಫ್ರಮ್ ಗುಜರಾತ್ ಅಂಡ್ ರಾಜಸ್ಥಾನ್. ದೇರ್ ಆಲ್ ಗಿರ್, ಸೇವಾಲ್ ಅಂಡ್ ಹಳ್ಳಿಕಾರ್ ಇದಾರೆ. ನಮ್ಮ ತಳಿ ಇದೆ ಅಂದ್ರೆ ನಮ್ಮ ಕರ್ನಾಟಕದ್ದು. ವಿ ಹ್ಯಾವ್ ಮಲ್ನಾಡ್ ಗಿಡ್ಡ. ಆಮೇಲೆ ನಾನು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನ? ಕರೆಕ್ಟ್ ಆಗಿದೆ. ಫಸ್ಟ್ ನೀವು ಅದೇ ತೋಟ ನಾವು ಮಾಡಿದ್ವಿ, ನನ್ನ ತಾಯಿ ಹೆಸರಲ್ಲಿ ಅಮ್ಮನ ತೋಟ ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಲೆಟ್ ಮಿ ಫಿನಿಶ್. ಅವ್ರ ತಾಯಿಗೆ ತುಂಬಾ ಆಸೆ ಇತ್ತು, ಊರಲ್ಲಿ ಒಂದು ಜಮೀನಲ್ಲಿ ಒಂದು ಗೋಶಾಲೆ ಮಾಡಬೇಕು ಅಂತ. ಪ್ರೇಮ್ ಡಸನ್ ಗೋ, ಅವ್ರ ತಂದೆ ಕಡೆ ಹೋಗಲ್ಲ ಅವರು, ಬಿಕಾಸ್ ಜೋಗಿ ಸೀನ್ ಹಂಗೆ ಇದೆ. ಹಿ ಡಸನ್ ಗೋ ಟು ಹಿಸ್ ಡ್ಯಾಡ್ ಸೈಡ್ ಆಫ್ ದ ಫ್ಯಾಮಿಲಿ. ಸೊ ಅವ್ರ ಮದ್ದೂರ್ಗೆ ಹೋಗೋದವ್ರು, ಅವ್ರ ಅಮ್ಮನ ಊರು ಬೆಸರಹಳ್ಳಿ. ಸೊ ಅದ್ರ ಪಕ್ಕದ ಊರಲ್ಲಿ, ಅಂದ್ರೆ ಕೊಪ್ಪದ ಮೇನ್ ರೋಡ್ ಅನ್ಸುತ್ತೆ ಅದು, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲ ಗೊತ್ತಿಲ್ಲ, ಬಟ್ ಐ ಥಿಂಕ್ ಐಮ್ ದೇರ್ ಓನ್ಲಿ. ಅಲ್ಲಿ ಒಂದ್ ಸಣ್ಣ ಜಾಗ ತಗೊಂಡು ಅವ್ರ ಅಮ್ಮ, ಆಫ್ಟರ್ ಶಿ ಪಾಸ್ಡ್ ಆನ್, ಅಲ್ಲಿ ಒಂದ್ ಗೋಶಾಲೆ ಮಾಡಿದ್ವಿ. ಅಂಡ್ ಇಟ್ ವಾಸ್ ಓನ್ಲಿ ಬಿಕಾಸ್ ಹಿ ವಾಂಟೆಡ್ ಟು respect her last wishes. She passed on during COVID, but ಅವಾಗಿಂದ ಆ ತೋಟ ಏನೂ ಇರ್ಲಿಲ್ಲ. 1-2 ಹಸು ತಗೊಂಡ್ಬಂದಿದ್ವಿ ನಾವು. One's name was Ganga and the other's name was Rukmini, and we got both of them, and today they are all our children. 2 ನಾಯಿ ಇದೆ. ನಾನು ಯಾವಾಗ್ಲೂ ಒಬ್ಬೊಬ್ರಿಗೆ ಇಂಟರ್ವ್ಯೂ ನೋಡ್ತಾ ಇರ್ತೀನಿ, 20 ಕೋಳಿ ಇದೆ, 2 ಹಸು ಇದೆ. Some people talk like that, but that is not time pass for us. We love going there. They're all our children. ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಹೋಗಿ. ನಾನ್ ಸಾಯಂಕಾಲ ಹೋಗ್ತೀನಿ ಅಂದ್ಕೊಳ್ಳಿ, ಬೆಲ್ಲ ತಿನ್ಸ್ಬಿಟ್ಟು ಬರ್ತೀನಿ ಎಲ್ಲಾರ್ಗು. ಬಟ್ ಫಾರ್ ಹಿಮ್ ಅದೇ ಅವ್ನು ಸಣ್ಣವನಿಂದ ಮಾಡ್ಕೊಂಡ್ ಬಂದಿರೋದು, ಅಂಡ್ ಹಿ ಡಸ್ ದಟ್ ದ ಬೆಸ್ಟ್. ಸೊ ಹಿ ಈಸ್ ನಾಟ್ ಓನ್ಲಿ ದ್ಯಾಟ್, ಆ ದುಡ್ಡು ಏನ್ ಬರುತ್ತೆ, ಹಿ ಗಿವ್ಸ್ ಇಟ್ ಫಾರ್ ಸಂಬಡೀಸ್ ಆಪರೇಷನ್. ಐ ನೆವರ್ ಆಸ್ಕ್ ಹಿಮ್ ಏನ್ ಮಾಡ್ತಾರೆ ಅದರಿಂದ ಅಂತ.
But for him and for me, that is a place where peace comes for us. ಇದಕ್ಕೆ ಅಲ್ವಾ ನಿಮ್ಮಿಬ್ರು ನಾವು ರಿಯಲ್ ಹೀರೋಸ್ ಅನ್ನೋ ಟೈಟಲ್ ಪ್ರೋಗ್ರಾಮ್ ಅಲ್ಲಿ ಕೂರಿಸ್ಕೊಂಡಿರೋದು ಇದೇ ಕಾರಣಕ್ಕೆ. ಬಹುಶಃ ಕೊನೆ ಪ್ರಶ್ನೆ ಇದಕ್ಕೆ ಪ್ರೇಮ್ ಸರ್ ಉತ್ತರ ಕೊಡ್ಲಿ, ರಕ್ಷಿತಾ ಮ್ಯಾಮ್ ಕೂಡ ಉತ್ತರ ಕೊಡ್ಲಿ. ತಾಯಿ ಸೆಂಟಿಮೆಂಟ್ ಅನ್ನೋದು ಪ್ರೇಮ್ ಅವರ ಸಿನಿಮಾದಲ್ಲಿ ನೀವು ಬರೀತಕ್ಕಂತ ಸಾಲ್ಗಳಲ್ಲಿ ಯಥೇಚ್ಛವಾಗಿ ಕಾಣುತ್ತೆ. ಯು ಆರ್ ನೋನ್ ಫಾರ್ ದಟ್ ಸರ್. ಬಟ್ ಎಲ್ಲೋ ಒಂದ್ ಕಡೆ ಒಂದ್ ಚೇಂಜ್ ಇರಬೇಕು ಅಂತಲೋ ಅಥವಾ ಸಿನಿಮಾಗ್ ಡಿಮಾಂಡ್ ಮಾಡ್ತಿದೆ ಅಂತಲೋ ಬರೆದ ಒಂದು ಸಾಂಗ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗೋಯ್ತು. ಎಲ್ಲಿಯ ಹೆಣ್ಮಕ್ಳನ್ನ ತಾಯಿ ಸ್ಥಾನದಲ್ಲಿಟ್ಟು ಆ ತಾಯಿಗೆ ಕೊಡಬೇಕಾದ ಗೌರವವನ್ನ ಮಮತೆಯನ್ನ ತೋರಿಸದ ಪ್ರೇಮು ಈ ತರದಲ್ಲಿ ಬರೆದ ಪ್ರೇಮ್ ಎಲ್ಲಿ ಅನ್ನೋ ತರದಲ್ಲಿ ಬಹಳ ಜನ ಚರ್ಚೆ ಮಾಡಿಬಿಟ್ರು. ಈ ಇಡೀ ಕಾಂಟ್ರವರ್ಸಿ ಚರ್ಚೆ ಅದು ರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗೋಯ್ತು ಪ್ರೇಮ್ ಸರ್ ಆ ಹಾಡಿನ ಬಗ್ಗೆ. ಹೇಗ್ ಫೇಸ್ ಮಾಡಿದ್ರಿ ಅಥವಾ ನಿಮ್ಗೆ ಏನ್ ಪಾಠ ಕಲ್ತ್ರಿ ಅದರಿಂದ ಅಂತ? ನಾನು ಆ ತರದ್ದೇನು ಪಾಠ ಕಲಿಬೇಕು ಅಂತೇನಿಲ್ಲ. ನಾನು ಅವಾಗ ಸಮಟೈಮ್ ಸಾಂಗ್ ಬಂದಾಗ ಸುಮಾರು ಜನ ಒಂದು 10 ಜನ ನನಗೆ ಬೈದ್ರೆ 10 ಜನ ಅದನ್ನ ಉಗ್ಲಿಯಾರೆ. ಅದು ಪಕ್ಕಕ್ಕಿಟ್ರೆ, ಸೊ ಒಂದ್ ಸೈಡ್ ಇಟ್ರೆ ನಾನು ಅದರಿಂದ ಏನ್ ಪಾಠ ಕಲಿಬೇಕಂತೇನಿಲ್ಲ. ಯಾಕಂದ್ರೆ ಐ ಆಮ್ ಸಾಹಿತ್ಯ, ನಾನೊಬ್ಬ ರೈಟರ್, ನನ್ನ ಸಾಹಿತ್ಯಗಾರ. ನಾನು ಬರಿಬೇಕಾದ್ರೆ ಒಂದೇ ದಿಕ್ಕಲ್ಲಿ ಒಂದೇ ಆಲೋಚನೆಯಲ್ಲಿ ಬರೆಯಲ್ಲ. ನೂರಾರು ಆಲೋಚನೆಗಳು ನೂರಾರು ದಿಕ್ಕಲ್ಲಿ ಬರೀತೀನಿ. ಅದು ಎಲ್ಲೋ ಒಂದ್ ಕಡೆ ಯಾರಿಗೋ ಅದು ಹರ್ಟ್ ಆಗಿರ್ಬೋದು. ಆ ಟೈಮಲ್ಲಿ ಹರ್ಟ್ ಆಯ್ತು. ನಾವು ಪ್ರೇಮ್ ಈ ತರದ್ದೊಬ್ಬ ಪ್ರೇಮ್ ಬಂದು ಎಂತೆಂತ ಸಾಹಿತ್ಯ ಬರ್ದೇನೆ, ಎಂತೆಂತ ಪಿಕ್ಚರ್ಗಳು ತೆಗ್ದಿದ್ದಾನೆ, ಈ ತರದ ಸಾಹಿತ್ಯ ಬರ್ದಾನೆ, ನಮ್ಗೊಂದ್ಸಲ ಹರ್ಟ್ ಆಯ್ತು. ನಾನು ಅವ್ರಿಗೆಲ್ಲ ಹೋಗಿ ಸಾರಿ ಕೇಳಿದೀನಿ. ನನ್ನ ಇದರಲ್ಲಿ ಐ ಆಮ್ ರಿಯಲಿ ಸಾರಿ, ನಿಮ್ಗೇನೋ ಹಂಗೆ ಹರ್ಟ್ ಆಗಿದ್ರೆ. ಯಾಕಂದ್ರೆ ಅದು ಅರ್ಥಗಳು ಬೇರೆ ಇತ್ತು. ಅದು ಅರ್ಥ ನೀವು ಬೇರೆ ಅರ್ಥ ಮಾಡ್ಕೊಂಡಿದ್ದೀರಾ, ಬಟ್ ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ. ಸೊ ಎನಿವೆ, ಇಫ್ ಯು ಹರ್ಟ್, ನಿಮ್ಗೆ ಏನಾದ್ರು ಅದರಿಂದ ನೋವಾಗಿದ್ರೆ, ಅದರಿಂದ ಏನಾಗಿದ್ರೆ ಸಾರಿ, ರಿಯಲಿ ವೆರಿ ಸಾರಿ ಅಂತ ಕೇಳಿದೀನಿ ನಾನು. ಅಂಡ್ ಅದು ಬಿಟ್ರೆ ನಾನು ಅದರಿಂದ ಕಲಿಬೇಕು ಅಂತ ಏನಿಲ್ಲ. ಯಾಕಂದ್ರೆ ನಾನೇ ಸೃಷ್ಟಿಸಿದ್ದ ಇದದು. ಸೊ ಅದರಿಂದ ಕಲಿಬೇಕು ಅಂತ ಏನಿಲ್ಲ. ಅದರಿಂದ ಫ್ಯೂಚರ್ ನಾನು ತಿದ್ಕೋಬೇಕು ಅಂತೇನಿಲ್ಲ. ಐ ಆಮ್ ಎ ರೈಟರ್, ನಾನೊಬ್ಬ ಡ್ರೀಮರ್. ಓಕೆ, ನಾನು ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ವೈಟ್ ಪೇಪರ್ ಅಲ್ಲಿ ಹೆಂಗ್ ಹೋಗುತ್ತಂಗ್ ಬರೀತೀನಿ, ಬಟ್ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಬರೆಯಲ್ಲ. ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಯಾವ್ದೊಂದು ಈಗ ಹೋಗಿ ಯಾರಿಗಾದ್ರೂ ಒಡಿ ಅಂತ ಹೇಳ್ತೀವಿ, ಅದರಿಂದ ಯಾವ್ದು ಉದ್ದೇಶ ಏನಿರಬೇಕು. ಸೊ ಸುಮ್ನೆ ನೀನು ಒಡೆಯತ್ನೇ ಮಾತ್ರ ನೋಡಿದ್ರೆ ಅದಾದ್ಮೇಲೆ ಏನಂತ ತಾಳ್ಮೆ ಇರ್ಬೇಕಲ್ಲ ಮನುಷ್ಯನಿಗೆ. ಆ ಸಿನಿಮಾ ಬರೋವರೆಗೂ ತಾಳ್ಮೆ ಇದ್ದು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿದ್ರೆ ಓಕೆ. ಕೆಲವರು ಅವ್ರವ್ರದೇ ಏನೋ ಹೇಳ್ತೇವಲ್ಲ ನಾವು, ತುಂಬಾ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾತಾಡಿದ್ರು, ಅವ್ರವ್ರದೇ ಏನೊಂದು ಕಿರಿಕಿರಿ ಇತ್ತು, ಅವ್ರವ್ರೇ ಏನೇನೋ ಮೀಡಿಯಾ ಮುಂದೆ ಬರ್ಬೇಕಾಗಿತ್ತೇನೋ, ಸ್ಟ್ರೀಮಿಗೆ ಬರ್ಬೇಕಾಯ್ತು, ಏನೋ ಬಂದ್ರು ಪಾಪ ಮಾಡಿದ್ರು. ಸೊ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ, ದೇವರಲ್ಲಿ ಆಶಿಸೋಣ. ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಹೆಸರು ಬಂತು. ನನ್ನ ಬಗ್ಗೆ ಮಾತಾಡಿದವ್ರಿಗೆಲ್ಲ ಚೆನ್ನಾಗಾಗಿದೆ, ಖುಷಿ ಬಿದ್ದಿದ್ದಾರೆ, ಎಂಜಾಯ್ ಮಾಡಿದ್ದಾರೆ ಅಂದ್ರೆ ಅದಕ್ಕಿಂತ ಒಳ್ಳೇದು ಇನ್ನೇನಿದೆ. ಅಂದ್ರೆ ನಾನು ನೋಡ್ ಅವ್ರು ಖುಷಿ ಬಿದ್ದಿದ್ದಾರೆ ಅಂದ್ರೆ ಇಟ್ಸ್ ಗ್ರೇಟ್. ನಾನು ಅವ್ರನ್ನ ನಗ್ಸಿದ್ದೀನಿ, ಹಿಂಗಾದ್ರೂ ನಗ್ಸಿದ್ದೀನಿಲ್ಲ. ಬಟ್ ಅವ್ರ ಹೆಲ್ತ್ ಚೆನ್ನಾಗಿರ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ, ಅವ್ರ ಫ್ಯಾಮಿಲಿ ಚೆನ್ನಾಗಿಟ್ಟಿರ್ಲಿ. ಬಟ್ ಹಂಗ ಅನ್ಬಿಟ್ಟು ಇನ್ನೊಬ್ರು ಫ್ಯಾಮಿಲಿ, ಇನ್ನೊಬ್ರು ಹೆಣ್ಮಕ್ಳು, ಇನ್ನೊಬ್ರ ಬಗ್ಗೆ ಮಾತಾಡೋದು ತಪ್ಪು. ಸೊ ಯಾವತ್ತು ಮಾತಾಡಬಾರ್ದು ಯಾರಿಗೂ. ಸೊ ಆಸಸ್ತೀನಿ ಬಿಟ್ರೆ ಅದರಿಂದ ನಾನೇನ್ ಕಲಿಯೋದೇನ್ ಬೇಕಾಗಿಲ್ಲ ಮಗ. ಆಯಾ ರಕ್ಷಿತಾ ಮ್ಯಾಮ್, ಬಹುಶಃ ಈ ಡಿ ಕೆ ಶಿವಕುಮಾರ್ ಅವರ ಸೆಂಟೆನ್ಸ್ ಬಹಳ ಏನೋ ಮೋರ್ ಪವರ್ ಮೋರ್ ಎನಿಮೀಸ್ ತರ, ಅದನ್ನ ನಿಮಗೆ ಟ್ವಿಸ್ಟ್ ಮಾಡಿ ಕೇಳೋದಾದ್ರೆ ಮೋರ್ ಗ್ರೋತ್ ಮೋರ್ ಕ್ರಿಟಿಸಿಸಮ್ ಅನ್ನೋ ತರದಲ್ಲಿ, ಅದು ಸಿನಿಮಾ ಫೀಲ್ಡ್ ಅಲ್ಲಂತೂ ಯಥೇಚ್ಛವಾಗಿ ಕ್ರಿಟಿಸಿಸಮ್ ಬರ್ತಾನೆ ಇರುತ್ತೆ. ಹೌ ಡು ಯು ಸಿ ಇಟ್? ಅಥವಾ ಆಸ್ ಅ ಕಪಲ್ ಹೌ ಡು ಯು ಸಿ ದ ಕ್ರಿಟಿಸಿಸಮ್? ವೆರಿ ಪಾಸಿಟಿವ್ಲಿ. ಇನ್ಫ್ಯಾಕ್ಟ್ ನನಗೆ ಆ ಹಾಡ್ ಬಂದಾಗ ವಾಟ್ ಎವರ್ ಹ್ಯಾಪನ್ ಥ್ರೂ ದ ಜರ್ನಿ ಆಫ್ ದಟ್ ಸಾಂಗ್, ನಾನು ಒಂದು ಹೇಳ್ತೀನಿ, ಪ್ರೇಮ್ಗೆ ಇಟ್ ವಾಸ್ ದಟ್ ಹಿಂದಿ ವರ್ಷನ್ ಖಂಡಿತ ಇಟ್ ವಾಸ್ not deliberate. ಪ್ರೇಮ್ಗೆ ಭಾಷೆ ಬರಲ್ಲ obviously, but something happened, something went wrong. When ನಾವು ಏನಾದ್ರೂ ಒಂದು ಸಿನಿಮಾ ತಗೊಂಡ್ಬಂದಾಗ, ಒಂದು ಹಾಡು ತಗೊಂಡ್ಬಂದಾಗ, if people don't like it, who are we making cinema for? ನಾವು ಜನರಿಗೋಸ್ಕರ ಮಾಡ್ತಾ ಇದೀವಿ. And if somebody doesn't like it, ನಮ್ಗೆ ಯಾರಾದ್ರೂ ಬೈದು ತಿದ್ದು ನಮ್ ಬುದ್ಧಿ ಹೇಳಿದ್ರೆ we should just accept it. Sorry, ಮಾಡಿರೋ ತಪ್ಪು ಅಂತ we should just accept it and move on. But when somebody, the same people, when they target your wife, your children, your mother, they go on social media and they abuse you, no, that is not tolerable. I'm going to abuse them back. And not because I'm his wife, because when somebody now madid tappu, okay, nimga tappu ansta, okay, no problem, sorry, we'll never do it again, we'll never repeat it again. But having said that, when you attack somebody's family with that, or my son who is not even 18 right now, not okay. It's not okay. That only shows what kind of an upbringing you have in life. ನೀವು ಬೇರೆಯವ್ರ ತಾಯಿಗೆ ಬೈದಾಗ ಅಥವಾ ಹೆಂಡತಿಗೆ ಬೈದಾಗ, ಮಕ್ಳಿಗೆ ಬೈದಾಗ, it exactly shows where you're coming from, not where I'm coming from. ಅಷ್ಟೊಂದು ಧೈರ್ಯ ಬೇಕು ಅನ್ಸುತ್ತೆ ಫೇಸ್ ಮಾಡಕ್ಕೆ. It's not only with us, it's everybody who's in the media today, all media houses, all reporters, all press, all channels, all politicians, all actors.
ನಮ್ಗೆ ಆ ಧೈರ್ಯ ಇರ್ಲಿಲ್ಲ ಅಂದ್ರೆ ನಾವು ಈ ಜಾಗದಲ್ಲಿ ಕೆಲಸ ಮಾಡಬಾರ್ದು. ಆ ಧೈರ್ಯದಿಂದ ಮುನ್ನುಗ್ಕೊಂಡು ಹೋಗ್ಬೇಕು. ವಾಟ್ ಎವರ್ ಹ್ಯಾಪನ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಷ್ಟೇ. ಐ ಥಿಂಕ್ ದಟ್ ಶುಡ್ ಬಿ ಆಲ್ ಆರ್ ಮೋಟೋಸ್ ಇನ್ ಲೈಫ್. ಅಂಡ್ ವಿ ಶುಡ್ ಆಲ್ವೇಸ್ ಡೂ ದ ರೈಟ್ ಥಿಂಗ್. ಒಂದು ಕರೆಕ್ಟ್ ಒಂದು ಇಮೇಜ್ ಕ್ರಿಯೇಟ್ ಮಾಡಬೇಕು. ಅಂಡ್ ವಿ ಶುಡ್ ಆಲ್ವೇಸ್ ಸ್ಪೀಕ್ ದ ರೈಟ್ ಥಿಂಗ್. ಯಾರಿಗೂ ಹೆದರ್ಕೊಂಡೆಲ್ಲ ಬದುಕಬಾರ್ದು. ವೆರಿ ವೆಲ್ ಸೆಡ್. ನಂಗೆ ಗೊತ್ತು ತುಂಬಾ ಮಾತನಾಡಿಸ್ಲಿಕ್ಕೆ ಪ್ರಶ್ನೆಗಳಿದೆ, ಬಟ್ ನೀವೇ ಹೇಳ್ದಂಗೆ ನಿಮ್ ತಮ್ಮ ನಮ್ ಚಾನಲ್ ಅಲ್ಲಿ ಇರೋದ್ರಿಂದ ಅವರೇ ವಿಶೇಷವಾಗಿ ಪಾಡ್ಕಾಸ್ಟ್ ನಡೆಸ್ತಾರೆ. ನೀವಿಬ್ರು ಕೂಡ ಪಾಡ್ಕಾಸ್ಟ್ ಬರ್ಬೇಕು ಅಂತ ನಾನು ಇಲ್ಲೇ ಅಪ್ಲಿಕೇಶನ್ ಹಾಕ್ತಾ ಇದೀನಿ. ಕರ್ಕೊಂಡ್ ಬರೋ ರೆಸ್ಪಾನ್ಸಿಬಿಲಿಟಿ. ದಿಸ್ ಬಾಯ್ ಮೊನ್ನೆ ಯಾರೋ ಲೇಡಿ ಪ್ರೊಡ್ಯೂಸರ್ಗೆ ಇದ್ ಮಾಡ್ತಿದ್ದ, ಇಂಟರ್ವ್ಯೂ ಮಾಡ್ತಿದ್ದ ಇವನು. ಅಂಡ್ ಎಲ್ಲ ಸೊ ಮೇಡಮ್ ಭಾರತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ ಆದ್ರು, ಅಶ್ವಿನಿ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವ್ರ ಪ್ರೊಡ್ಯೂಸರ್, ಇಷ್ಟೊಂದು ಜನ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗ್ತಾ ಇದ್ದಾರೆ. ಅಂಡ್ ಐ ಆಮ್ ಥಿಂಕಿಂಗ್ he'll tell my name and it did not even register to him that I've been doing it for the last 10 years. And I called him up and I said, ಎಲ್ಲಾರ್ದು ಹೆಸರು ಹೇಳಿದ್ಯಾ? ವೆರಿ ಗುಡ್. ನೀ ನನ್ಗೆ ಮರ್ತು. ಹೌದಲ್ಲ ಅಕ್ಕ, ನಿಮ್ ಹೆಸರೇ ಮರ್ತೋದ್ನಲ್ಲ ಅಂದ. ಒಂದ್ ಕಂಪ್ಲೀಟ್ ಪಾಡ್ಕಾಸ್ಟ್ ಗೆ ಬರ್ಬೇಕು ಅಂತ ಹೇಳಿ ಈ ಪವರ್ ಕಪಲ್ ನ ಇಲ್ಲೇನೆ ನಾನು ಇನ್ವೈಟ್ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನೀವಿಬ್ರು ಬಂದಿದ್ದು ನಮಗ್ ಬಹಳ ಸಂತೋಷ ಆಯ್ತು. ಹಾಗಾಗಿ ಎಲ್ಲರ ಪರವಾಗಿ ಧನ್ಯವಾದವನ್ನ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.